ಫ್ರೆಂಡ್ಸ್, ನಾನು ಮಂತ್ರಾಲಯದಿಂದ ಬರುವಾಗ ಈ ರೀತಿ ಮೃತ್ತಿಕೆ ಪ್ರಸಾದವನ್ನು ತಂದಿದ್ದೆ. ಇದನ್ನು ತಂದ ತಕ್ಷಣ ಫಸ್ಟ್ ರಾಘವೇಂದ್ರ ಸ್ವಾಮಿಗಳ ಮುಂದೆ ಇಟ್ಟುಬಿಟ್ಟು ನಾವು ಪೂಜೆ ಮಾಡ್ಕೊಳ್ಬೇಕು. ಈ ಥರ ಪೇಪರ್ ಕವರ್ನಲ್ಲಿ ಮೃತ್ತಿಕೆ ಪ್ರಸಾದನ ಕೊಟ್ಟಿರ್ತಾರೆ. 3 ಪ್ಯಾಕೆಟ್ ಇರುತ್ತೆ ಒಂದು ಕವರ್ನಲ್ಲಿ. ಈ ರೀತಿ ಬೆಳ್ಳಿ ಬಟ್ಲಲ್ಲಾದರೂ ಸ್ಟೋರ್ ಮಾಡಿ ಮುಚ್ಚಿ ಇಟ್ಕೊಳ್ಬೋದು, ಅಥವಾ ಈ ರೀತಿ ತಾಮ್ರದ ಡಬ್ಬಿ ಸಿಗುತ್ತೆ, ಅದರಲ್ಲಾದರೂ ಹಾಕಿ ಇಟ್ಕೊಂಡು ನಾವು ಇದನ್ನು ಬಳಸ್ಕೊಳ್ಬೋದು. ನೋಡಿ, ಈ ರೀತಿ ಪೇಪರ್ ಕವರ್ನಲ್ಲಿ ಹಾಕಿ ಕೊಟ್ಟಿದ್ದಾರೆ. ನಾವಿದನ್ನು ಪ್ಲಾಸ್ಟಿಕ್ ಡಬ್ಬಿಯಲ್ಲೆಲ್ಲ ಇಟ್ಕೊಳ್ಬಾರ್ದು. ಜೊತೆಗೆ ನಾವು ತಾಮ್ರದ ಡಬ್ಬಿನೇ ಬಳಸಿದ್ರೆ ತುಂಬಾ ಒಳ್ಳೆಯದು ಅಂತಲೇ ಹೇಳಿದ್ರು. ಅಥವಾ ಬೆಳ್ಳಿ ಡಬ್ಬಿಗಳಿದ್ದರೆ ಅದರಲ್ಲಿ ಕೂಡ ಹಾಕಿ ಇಟ್ಕೊಳ್ಬೋದು ಅಂತ ಹೇಳಿದರು. ಇದನ್ನು ನೀವು ಪೂಜೆ ಮಾಡೋದಕ್ಕೆ ಕೂಡ ಬಳಸ್ಕೊಳ್ಬೋದು, ಅಥವಾ ಇದನ್ನು ನಾವು ಪ್ರಸಾದ ಥರ ಅಂದರೆ ತೀರ್ಥ ರೂಪದಲ್ಲಿ ಕೂಡ ತಗೊಳ್ಬೋದು. ನಾನು ಈ ರೀತಿ ಡಬ್ಬಿಯಲ್ಲಿ ಅಷ್ಟನ್ನು ಕೂಡ ಹಾಕಿ ಇಟ್ಕೊಂಡಿದ್ದೀನಿ. ನಾವು ಈ ಪ್ರಸಾದನ ಯಾವಾಗ ಬೇಕೋ ಅವಾಗ ತೊಗೊಳಂಗಿಲ್ಲ, ಬೆಳಗ್ಗೆ ಟೈಮೇ ತೊಗೊಳ್ಬೇಕು. ಮತ್ತು ತಂದ ತಕ್ಷಣ ಫಸ್ಟು ದೇವ್ರ ಮನೆಯಲ್ಲಿ ಇಡಬೇಕಾಗತ್ತೆ. ನಾವು ಸ್ನಾನ ಮಾಡಾದಮೇಲೆ ನೋಡಿ, ಈ ರೀತಿ ಬೆಳ್ಳಿ ಅಥವಾ ಯಾವುದಾದ್ರು ತಾಮ್ರದ ಲೋಟದಲ್ಲಿ ಒಂದೇ ಒಂದು ಚಿಟಿಕೆಯಷ್ಟು ಮಾತ್ರ ನಾವು ಈ ಮೃತ್ತಿಕಾ ಪ್ರಸಾದನ ಹಾಕ್ಕೊಳ್ಬೇಕು. ಜಾಸ್ತಿ ಕೂಡ ತೊಗೊಳ್ಬಾರ್ದು, ಜಸ್ಟ್ ಒಂದು ಚಿಟಿಕೆ. ನೆಕ್ಸ್ಟು ಮುಚ್ಚಿಬಿಟ್ಟು ಇಟ್ಕೊಂಡು ಮತ್ತೆ ನೆಕ್ಸ್ಟ್ ಡೇ ಅದೇ ಥರ ಬಳಸ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ನಾನು ಇಲ್ಲಿ ನೀರನ್ನ ತೊಗೊಂಡಿದ್ದೀನಿ. ನಾವು ಪ್ರತಿ ಸಲನೂ ನೀರು ಹಾಕುವಾಗ ರಾಘವೇಂದ್ರ ಸ್ವಾಮಿಗಳನ್ನು ನೆನೆಸ್ಕೊಳ್ತಾ ಈ ಲೋಟಕ್ಕೆ ನೀರು ಹಾಕ್ಕೊಳ್ತಾ ಇದ್ದೀನಿ. ಅಥವಾ ನಾವು ಪೂಜ್ಯಾಯ ರಾಘವೇಂದ್ರಾಯ ಈ ಮಂತ್ರವನ್ನು ಕೂಡ ಹೇಳ್ಕೊಳ್ತಾ ನಾವು ಈ ರೀತಿ ನೀರನ್ನ ಹಾಕ್ಕೊಳ್ಬೋದು. ಮೃತ್ತಿಕಾ ಪ್ರಸಾದನ ಯಾವುದೇ ಕಾರಣಕ್ಕೂ ಸಂಜೆ ಟೈಮು ತೊಗೊಳ್ಬಾರ್ದು. ಇದನ್ನು ಬೆಳಗ್ಗೆ ಟೈಮು ಸ್ನಾನ ಮಾಡಾದ್ಮೇಲೆ ತೊಗೊಳ್ಬೇಕು. ಯಾವುದೇ ರೀತಿ ಮೈಲಿಗೆ ಆಗಬಾರ್ದು. ಕಂಪ್ಲೀಟು ಪವಿತ್ರತೆಯಿಂದ ನಾವು ಇದನ್ನು ನೋಡ್ಕೊಳ್ಬೇಕಾಗತ್ತೆ. ನೀರು ಹಾಕಿದ್ಮೇಲೆ ರಾಘವೇಂದ್ರ ಸ್ವಾಮಿಗಳ ಮುಂದೆ ಇಟ್ಕೊಳ್ಬೇಕು. ನಂತರ ಕಾಣಿಕೆ ಇಟ್ಕೊಳ್ಬೇಕು. ನಿಮಗೆ ಎಷ್ಟು ಆಗುತ್ತೋ ಅಷ್ಟು ಕಾಣಿಕೆ ಮತ್ತು ಮಂತ್ರಾಕ್ಷತೆ, ಒಂದು ಹೂವು ಇಟ್ಕೊಂಡು ಸಂಕಲ್ಪ ಮಾಡ್ಕೊಳ್ಬೇಕು. ಫಸ್ಟ್ ಟೈಮ್ ಮಾತ್ರ ಈ ರೀತಿ ಸಂಕಲ್ಪ ಮಾಡ್ಕೊಳ್ಬೇಕು. ಕೇಳ್ಕೊಬೇಕು ನೀವು ಯಾವುದಕ್ಕೋಸ್ಕರ ಈ ಪ್ರಸಾದನ ತಗೊಳ್ತಾ ಇದ್ದೀರಾ ಅಂತ. ನೀವು ಕಂಪ್ಲೀಟಾಗಿ ರಾಯರನ್ನು ನಂಬಬೇಕಾಗತ್ತೆ. ಜೊತೆಗೆ ಈ ಪ್ರಸಾದದ ಬಗ್ಗೆನೂ ಕೂಡ ಅಷ್ಟೇ ನಂಬಿಕೆ ಇರಬೇಕು. ನಂತರ ಸಂಕಲ್ಪ ಮಾಡಿ ರಾಘವೇಂದ್ರ ಸ್ವಾಮಿಗಳಿಗೆ ಹೂವನ್ನು ಏರಿಸಿ ಮಂತ್ರಾಕ್ಷತೆನ ಕೂಡ ಅವರಿಗೆ ಹಾಕಿಬಿಟ್ಟು ಈ ಕಾಣಿಕೆನ ಕೂಡ ರಾಯರ ಮುಂದೆ ಇಡಬೇಕಾಗತ್ತೆ. ನೀವು ಸಂಕಲ್ಪ ಎಲ್ಲ ಕಂಪ್ಲೀಟಾಗಿ ಈಡೇರಿದ್ಮೇಲೆ ನೆಕ್ಸ್ಟ್ ಮಂತ್ರಾಲಯಕ್ಕೆ ಹೋದಾಗ ಈ ಕಾಣಿಕೆನ ಅಲ್ಲಿ ಸಲ್ಲಿಸ್ಬೋದು. ಈ ಮೃತ್ತಿಕಾ ಪ್ರಸಾದವನ್ನು ನಿಮಗೇನಾದರೂ ಕಾಯಿಲೆಗಳಿದ್ದರೆ ಅಂಥವ್ರು ಕೂಡ ಬಳಸ್ಬೋದು. ಇದು ಪ್ರಾಣವನ್ನು ಉಳಿಸೋವಂತಹ ಶಕ್ತಿ ಇದೆ. ಅಥವಾ ನಿಮ್ಮ ಮನೇಲಿ ಏನಾದರೂ ನೆಗೆಟಿವ್ ಎನರ್ಜಿ ಇತ್ತು ಅಂದರೆ ಇದನ್ನು ಮನೆಯಲ್ಲಿಟ್ಟು ಪೂಜೆ ಮಾಡ್ಕೊಳ್ಬಹುದು. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಚೆನ್ನಾಗಿ ರಾಯರ ಮಂತ್ರವನ್ನು ಹೇಳ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ ಈ ರೀತಿ ತೀರ್ಥ ರೂಪದಲ್ಲಿ ತೊಗೊಳ್ಬೇಕು. ನೀವು ಅಷ್ಟೇ ಏನಾದರೂ ಮಂತ್ರಾಲಯಕ್ಕೆ ಹೋದರೆ ಮಾತ್ರ, ನಿಮಗೇನಾದರೂ ಮನೇಲಿ ಪ್ರಾಬ್ಲಮ್ ಇತ್ತು ಅಥವಾ ಹೆಲ್ತಲ್ಲಿ ಪ್ರಾಬ್ಲಮ್ಸ್ ಇತ್ತು ಅಂದರೆ ಈ ರೀತಿ ಮೃತ್ತಿಕಾ ಪ್ರಸಾದನ ತೊಗೊಂಬನ್ನಿ. ನೆಕ್ಸ್ಟು ಸ್ವಲ್ಪ ಕೂಡ ವೇಸ್ಟ್ ಹಾಕ್ದಲೇ ಇದನ್ನು ನಾವು ತೊಗೊಳ್ಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಚೆಲ್ಲೋದು ಎಲ್ಲ ಮಾಡಬಾರ್ದು. ಪ್ರತಿ ದಿವಸ ಸ್ನಾನ ಆದಮೇಲೆ ಈ ರೀತಿ ತೀರ್ಥ ರೂಪದಲ್ಲಿ ನಾವು ಈ ಪ್ರಸಾದನ ತೊಗೊಳ್ಬೇಕು. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅನ್ನೋದಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.